ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಸದ್ಯಕ್ಕೆ ಇನ್ನೂ ಕೂಡ ರಸಲ್ ಮೇನಿಯಾ ನಡೀತಾ ಇದೆ. 3 ಮ್ಯಾಚಸ್ಗಳು ಮುಗ್ದಿದೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಹೇಳಿದ್ದಾರೆ ಹೊಸ ಎರಾದ ಪ್ರಾರಂಭ ಅಂತ. ಬಟ್ ಈ ಒಂದು ರಸಲ್ ಮೇನಿಯಾನ ತುಂಬಾ ಜನ ನೋಡೋದಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಅವರ ಫೋನ್ ಅಲ್ಲಿ ಈ ಒಂದು ರಸಲ್ ಮೇನಿಯಾ ಬರ್ತಾ ಇಲ್ಲ. ಅಫ್ಕೋರ್ಸ್ ಟಿವಿ ಇದ್ದವರು ಮನೇಲಿ ಆರಾಮಾಗಿ ಕೂತ್ಕೊಂಡು ನೋಡ್ತೀರಾ, ಬಟ್ ಹೊರಗಡೆ ಇದ್ದವರೆಲ್ಲ ಫೋನಲ್ಲೇ ನೋಡೋದು. ಸೊ ಜಿಯೋ ಟಿವಿನ ಓಪನ್ ಮಾಡಿದ್ರೆ ನಿಮಗೆ ರಸಲ್ ಮೇನಿಯಾ ಬದಲು ಯಾವುದೋ ಒಂದು ಬೇರೆ ಸ್ಪೋರ್ಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕಾಗಿಲ್ಲ ಗೈಸ್, ಸಿಂಪಲ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ. ಆ ಇಂಟರ್ಫೇಸ್ ಮೇಲೆ ನಾವಿಲ್ಲಿ ನೋಡ್ತಾ ಇದ್ದೀನಿ, ಸ್ಕ್ರೀನ್ ಮೇಲೆ ಆಗ್ತಾ ಇದ್ದೀನಿ, ಅದನ್ನ ನೀವು ಫಾಲೋ ಮಾಡಿದ್ರೆ ಸಾಕು. ನೀವು ಅಲ್ಲಿ ಹೋಗಿ ರಸಲ್ ಮೇನಿಯಾ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ ಅಂತ ಬರುತ್ತೆ. ಅದ್ರ ಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯ ಒಂದು ಶೋ ಆಗುತ್ತೆ ಪೇಜು. ಅಂಡ್ ಅಲ್ಲಿ ನೀವು ಲೈವ್ ಆಗಿ ರಸಲ್ ಮೇನಿಯಾನ ನೋಡಬಹುದು. ಸೊ ಸ್ವಲ್ಪ ಜನಕ್ಕೆ ಓಪನ್ ಆಗೋದಿಲ್ಲ. ಸೊ ಓಪನ್ ಆಗಲಿಲ್ಲ ಅಂದ್ರೆ ಮತ್ತೊಮ್ಮೆ ಅದನ್ನ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೇರೆ ಬ್ರೌಸರ್ ಯಾವ್ದಾದ್ರು ಇದ್ರೆ ಆ ಬ್ರೌಸರ್ ಹಾಕಿ ನೀವು ರಸಲ್ ಮೇನಿಯಾನ ಲೈವ್ ಆಗಿ ನಿಮ್ಮ ಮೊಬೈಲ್ ಅಲ್ಲಿ ಫ್ರೀ ಆಗಿ ನೋಡಬಹುದು. ಸೊ ನಾನು ವಾಟ್ಸಪ್ ಗ್ರೂಪ್ ಅಲ್ಲೂ ಕೂಡ ಆಗ್ತಾ ಇದ್ದೀನಿ. ಅಂಡ್ ಅಲ್ಲಿ ಕೂಡ ಸ್ವಲ್ಪ ಜನಕ್ಕೆ ಲಿಂಕ್ ನೇ ಓಪನ್ ಮಾಡೋದಕ್ಕೆ ಬರ್ತಾ ಇಲ್ಲ. ಗೈಸ್, ನಾನು ಇಲ್ಲಿ ಫುಲ್ ಟ್ಯುಟೋರಿಯಲ್ ನ ತೋರಿಸ್ತಾ ಇದ್ದೀನಿ, ನೀವು ಯಾವ ರೀತಿ ಲಿಂಕ್ ನ ಓಪನ್ ಮಾಡಿ ಯಾವ ರೀತಿ ರಸಲ್ ಮೇನಿಯಾನ ಲೈವ್ ನೋಡಬಹುದು ಅಂತ. ಸೊ ಸಂಜೆ ವಿಡಿಯೋನ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಇನ್ನೂ ಕೂಡ ರಸಲ್ ಮೇನಿಯಾ ನಡೀತಾ ಇದೆ. ತುಂಬಾ ಜನ ರಸಲ್ ಮೇನಿಯಾನ ಮಿಸ್ ಮಾಡ್ಕೋಬಾರ್ದು ಅಂತ ಈಗಲೇ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ತೋರಿಸಿರೋ ರೀತಿ ನೀವು ಫಾಲೋ ಮಾಡಿದ್ರೆ ನಿಮಗೂ ಕೂಡ ರಸಲ್ ಮೇನಿಯಾ ನಿಮ್ಮ ಫೋನಲ್ಲಿ ಲೈವ್ ಆಗಿ ಬರುತ್ತೆ. ಸೊ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಗೊತ್ತಾಗಿಲ್ಲ ಅಂದ್ರೆ ಮತ್ತೊಮ್ಮೆ ವಿಡಿಯೋನ ನೋಡಿ ಒಂದು ಲಿಂಕ್ ಪ್ರೋಸೆಸ್ನ ಫಾಲೋ ಮಾಡಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ರಸಲ್ ಮೇನಿಯಾ ರಿವ್ಯೂ ವಿಡಿಯೋ.